ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿರಾ? ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಮಾತಾಡ್ತಿರುವಂಥ ವಿಷಯ ಏನಪ್ಪ ಅಂದರೆ ಪಾಯಿಂಟು ಟಾಪಿಕ್ಕು ಏನಾದ್ರು ತಿಳ್ಕೊಳ್ಳಿ, ಓಕೆನಾ? ಇವತ್ತಿನ ವಿಚಾರ ಏನಪ್ಪ ಅಂದರೆ ಸೌತ್ ಇಂಡಿಯಾದಲ್ಲಿ ಅತಿ ದೊಡ್ಡ ಗೋಲ್ಡ್ ಬೈಯಿಂಗ್ ಕಂಪನಿ ಇದು, ಓಕೆನಾ? ಸೊ ಇದು ಕರ್ನಾಟಕದಲ್ಲಿ 60 ಶಾಖೆಗಳನ್ನು ಹೊಂದಿದೆ. ಹಾಗೆ ಈ ಕಂಪ್ನಿ ಹೆಸರು ಬಂದುಬಿಟ್ಟು ವೈಟ್ ಗೋಲ್ಡ್ ಅಂತ, ಓಕೆನಾ? ಬಹುಶಃ ಈ ವೈಟ್ ಗೋಲ್ಡ್ ಬಗ್ಗೆ ಕರ್ನಾಟಕದಲ್ಲಿ ಫಸ್ಟ್ ರಿವ್ಯೂ ಕೊಡ್ತಿರೋದು ನಾನೇ. ಏನು ಹೇಳಿ, ಕರ್ನಾಟಕದಲ್ಲಿ ವೈಟ್ ಗೋಲ್ಡ್ ಕಂಪ್ನಿ ಬಗ್ಗೆ ಫಸ್ಟು ರಿವ್ಯೂ ಕೊಡ್ತಾ ಇರೋದು ನಾನೇ ಸ್ನೇಹಿತರೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವೈಟ್ ಗೋಲ್ಡಲ್ಲಿ ಗೋಲ್ಡ್ನ ಯಾವ ಥರ ಬೈ ಮಾಡ್ತಾರೆ, ಏನೇನು ಡಾಕ್ಯುಮೆಂಟ್ ಬೇಕು, ನೆಸೆಸರಿ ಡಾಕ್ಯುಮೆಂಟ್ ಪ್ರತಿಯೊಂದು ಕೂಡ ಮೇಡ್ ಆಫ್ ಪೇಮೆಂಟ್ ಏನು ಹೇಳ್ತೀರಾ ಅದೆಲ್ಲ ಪ್ರತಿಯೊಂದು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಬನ್ನಿ, ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಟ್ಬಿಟ್ಟು ಹಾಗೆ ಒಂದು ಶೇರ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊತಿದ್ದೀನಿ. ಓಕೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮಗೆ ನಿಮ್ಮ ಚಿನ್ನ ಬೇಡ ಅನಿಸ್ತಾ ಇದೆಯಾ? ಇಲ್ಲ ನಿಮ್ಮ ಚಿನ್ನ ಓಲ್ಡ್ ಪ್ಯಾಟ್ರನ್ ಅಂದರೆ ಡಿಸೈನ್ ಚೆನ್ನಾಗಿಲ್ವಾ? ಅದು ಬೇಡ ಬಿಡಿ. ನಿಮ್ಮ ಗೋಲ್ಡ್ನ ಬೇರೆ ಕಡೆ ಯಾವ್ದಾರು ಬ್ಯಾಂಕಲ್ಲಿ ಇಟ್ಟಿದ್ದೀರಾ? ಸೊ ಅದು ಬಡ್ಡಿ ರೇಟ್ ಜಾಸ್ತಿಯಾಗಿ ಬೆಳೆದು ಅದನ್ನು ಬಿಡ್ಸೋಕ್ಕಾಗ್ತಾ ಇಲ್ವಾ? ಹಾಗಾದರೆ ಏನಕ್ಕೆ ತಡ? ಬನ್ನಿ ಎಲ್ಲಿಗೆ, ವೈಟ್ ಗೋಲ್ಡ್ ಬನ್ನಿ. ಅವರೇ ನಿಮ್ಮ ಅಡ ಇಟ್ಟಂತಹ ಗೋಲ್ಡ್ನ ಅವರೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಸೊ ಆಮೇಲೆ ಸೇಲ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ ನಿಮಗೆ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಓಕೆನಾ? ಒಂದು ಆಮೇಲೆ ಈ ಗೋಲ್ಡ್ ಬೈ ಮಾಡ್ತಾರಲ್ಲ ಯಾರು, ವೈಟ್ ಗೋಲ್ಡು, ಅದಕ್ಕೆ ಏನೇನು ಪ್ರೊಸೀಜರ್ ಇದೆ ಅಂತ ಬನ್ನಿ ನೋಡೋಣ ಸ್ನೇಹಿತರೆ. ಹಾಗಾದರೆ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂದರೆ ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಕಂಪ್ನಿಗೆ ನೀವು ಭೇಟಿ ನೀಡಬೇಕು. ಸೆಕೆಂಡು, ಸೊ ನೀವು ವೈಟ್ ಗೋಲ್ಡ್ ಕಂಪ್ನಿ ಹೋಗ್ತಿರಲ್ಲ, ಆವಾಗ ನೀವು ಪಾನ್ ಕಾರ್ಡು ಆಧಾರ್ ಕಾರ್ಡು ಇಟ್ಕೊಂಡು ಬರಬೇಕು. ಏನು ಹೇಳಿ, ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಗ್ಯಾಸ್ ಬಿಲ್ನ ಇಟ್ಕೊಬರಬೇಕು. ಸೊ ಇದು ಸೆಕೆಂಡ್ ಪ್ರೊಸೀಜರ್. ಥರ್ಡ್ ಏನಂದರೆ ಅವರು ನಿಮ್ಮ ಗೋಲ್ಡನ್ನು ವೆರಿಫೈ ಮಾಡ್ತಾರೆ, ಓಕೆನಾ? ನಿಮ್ಮ ಗೋಲ್ಡನ್ನ ವೆರಿಫೈ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಸೊ ಇದು ಯಾವ ಥರ ಚೆಕ್ ಮಾಡ್ತಾರೆ ಅಂದರೆ ನಿಮ್ಮ ಗೋಲ್ಡ್ ಪ್ಯೂರಿಟಿನ ಅವ್ರ ಹತ್ರ ಒಂದು ಜರ್ಮನ್ ಮಿಷಿನ್ ಇದೆ. ಏನು ಹೇಳಿ, ಅವ್ರ ಹತ್ರ ಒಂದು ಜರ್ಮನ್ ಮಿಷಿನ್ ಇದೆ, ಜರ್ಮನ್ ಮೇಡ್ ಮಿಷಿನ್ ಇದೆ ಸ್ನೇಹಿತರೆ. ಅದರಲ್ಲಿ ಗೋಲ್ಡ್ ಇಡ್ತಾರೆ. ಸೊ ಅದರಲ್ಲಿ ತೋರಿಸುತ್ತೆ ಪ್ಯೂರಿಟಿ 18 ಕ್ಯಾರೆಟಾ, 22 ಕ್ಯಾರೆಟಾ, ಲೋ ಕ್ವಾಲಿಟಿನ ಅಥವಾ 24 ಕ್ಯಾರೆಟಾ, ಪ್ರತಿಯೊಂದು ತೋರಿಸುತ್ತೆ. ಎಷ್ಟು? ಬರೀ ಜಸ್ಟ್ 20 ಸೆಕೆಂಡಲ್ಲಿ ತೋರಿಸುತ್ತೆ. ಜಸ್ಟು ಏನು ನಿಮ್ಮ ಗೋಲ್ಡ್ನ ಹಂಗೆ ಉಜ್ಜಲ್ಲ, ಆ್ಯಸಿಡ್ ಹಾಕಲ್ಲ, ಏನೂ ಮಾಡಲ್ಲ, ಓಕೆನಾ? ಹೆಂಗಂದರೆ ಒಂದು ಬಾಕ್ಸ್ ಇರುತ್ತೆ, ಒಂದು ಬಾಕ್ಸ್ ಒಳಗೆ ನಿಮ್ಮ ಗೋಲ್ಡ್ನ ನಿಧಾನ ಡ್ರಾಪ್ ಮಾಡ್ತಾರೆ, ಒಂದು ಬಟನ್ ಒತ್ತಾರೆ ಅಷ್ಟೇ. ಬಾಕ್ಸ್ ಡೋರ್ ಕ್ಲೋಸ್ ಮಾಡಿ ಒಂದು ಬಟನ್ ಒತ್ತಾರೆ, ಒತ್ತಿದ್ರೆ ಸಾಕು ಸ್ನೇಹಿತರೆ. ಜಸ್ಟ್ ವಿತಿನ್ 20 ಸೆಕೆಂಡ್ಸಲ್ಲಿ ಅದು ಗೋಲ್ಡ್ ಆಫ್ ಪ್ಯೂರಿಟಿ ನಿಮಗೆ ತೋರಿಸುತ್ತೆ. ನೀವು ಕಣ್ಣಾರ ಸಮೇತ ನೋಡ್ಬೋದು ನಿಮ್ಮ ಗೋಲ್ಡ್ ಯಾವ ಪ್ಯೂರಿಟಿ ಇದೆ ಅಂತ, ಓಕೆನಾ? ಸಪೋಸ್ ಕೆಲವೊಂದು ಅಂಗಡಿಲಿ ಹೋಗ್ಬಿಟ್ಟು 22 ಕ್ಯಾರೆಟ್ ಅಂತ ಹೇಳಿ ಕೊಡ್ತಾರೆ, ಬಟ್ ನೀವು ಚೆಕ್ ಮಾಡಲ್ಲ, ಚಿಕ್ಕದಾಗಿರುತ್ತೆ, ಸಣ್ಣದಾಗಿ ಬರೆದಿರ್ತಾರೆ, ಸಣ್ಣ ರಿಂಗೆ. ಸೊ ಅಲ್ಲಿ ನಿಮಗೆ ಮೋಸ ಆಗುವಂಥ ಚಾನ್ಸ್. ಯಾರೂ ಹಂಗೆ ಮಾಡಲ್ಲ, ಎಲ್ಲೋ ಒಬ್ಬರು ರೇರು. 750 ಇರುತ್ತೆ, ಅಂದರೆ ಲೋ ಕ್ವಾಲಿಟಿ 18 ಕ್ಯಾರೆಟ್ ಇರುತ್ತೆ. ಯಾವತ್ತೂ ನೀವು ಗೋಲ್ಡ್ ಪರ್ಚೇಸ್ ಮಾಡುವಾಗ ಸ್ನೇಹಿತರೆ ಪ್ರತಿಯೊಂದು ಚೆಕ್ ಮಾಡಿನೇ ನೀವು ತೊಗೋಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಪ್ಯೂರಿಟಿ ಕೂಡ ಚೆಕ್ ಮಾಡ್ಬೋದು, ಎಲ್ಲಿ ವೈಟ್ ಗೋಲ್ಡಲ್ಲಿ. ಹಾಗಂತ ಪ್ಯೂರಿಟಿ ಚೆಕ್ ಮಾಡೋಕ್ಕೋಸ್ಕರ ಹೋಗೋಕ್ಕಾಗಲ್ಲ. ನೀವೇನಾದ್ರು ಗೋಲ್ಡ್ನ ಸೇಲ್ ಮಾಡಬೇಕಂತಿದ್ರೆ ಮಾತ್ರ ಸೊ ನೀವಿಲ್ಲಿ ನಿಮ್ಮ ಪ್ಯೂರಿಟಿನ ಅಲ್ಲಿ ಚೆಕ್ ಮಾಡ್ಕೋಬೋದು ಬಿಫೋರ್ ಸೆಲ್ಲಿಂಗ್, ಓಕೆನಾ? ಇಷ್ಟು. ನೆಕ್ಸ್ಟ್ ನೋಡೋಣ ಏನಂತ ಸ್ನೇಹಿತರೆ. ನಾವಾಗ ಹೇಳ್ದಂಗೆ ಸೊ ಗೋಲ್ಡ್ನ ಅವರು ಪ್ಯೂರಿಟಿ ಚೆಕ್ ಮಾಡ್ತಾರೆ ಯಾವುದರಲ್ಲಿ, ಜರ್ಮನ್ ಮೇಡ್ ಮಿಷಿನಲ್ಲಿ. ಸೊ ಅದರಲ್ಲಿ ಚೆಕ್ ಮಾಡಾದಮೇಲೆ ನಿಮಗೊಂದು ಕೊಟೇಶನ್ ಕೊಡ್ತಾರೆ. ಕೊಟೇಶನ್ ಅಂದರೆ ಏನೂ ಅಲ್ಲ, ಅದರಲ್ಲಿ ಎಷ್ಟು ತೂಕ ಇದೆ, ನೆಟ್ ವ್ಯಾಲ್ಯೂ, ಗ್ರಾಸ್ ವ್ಯಾಲ್ಯೂ, ಯಾವ ಕ್ಯಾರೆಟ್, ಅದು ಎಲ್ಲ ಚೆಕ್ ಮಾಡಿ ನಿಮಗೊಂದು ಕೊಟೇಶನ್ ಕೊಡ್ತಾರೆ. ಕ್ಯಾರೆಟ್ ಒಂದು ಅಮೌಂಟ್ ಇರುತ್ತೆ, ಡಿಡಕ್ಷನ್ನು, ಅದೇನೋ ಪ್ರೊಸೀಜರ್ ಇದೆ, ಅದು ಅವ್ರ ಹತ್ರ ಕೇಳಬೇಕು. ಬ್ರಾಂಚ್ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಬೆಸ್ಟ್ ನಾನೊಂದು 2-3 ಲೈನ್ಸಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಸಿಂಪಲಾಗಿ ನಿಮಗೆ ಇಲ್ಲಿ ಎಲ್ಲ ಅರ್ಥ ಆಗಲಿ. ಸೊ ಇಲ್ಲಿಂದನೇ ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ ತೊಗೊಂಡೋಗಲಿ, ಹಿಂದೆ ಮುಂದೆ ವರ್ಡ್ ಪ್ರಸಂಗ ಬೇಡ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಮಾಹಿತಿ ಕೊಡ್ತಾ ಇರೋದು, ಓಕೆನಾ? ಸೊ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಪ್ಯೂರಿಟಿ ಚೆಕ್ ಮಾಡಾದಮೇಲೆ ನಿಮಗೆ ಒಂದು ಕೊಟೇಶನ್ ಕೊಡ್ತಾರೆ, ಅಮೌಂಟ್ ಇಂತಿಷ್ಟು ಬರುತ್ತೆ ನಿಮಗೆ ಅಂತ, ಓಕೆನಾ? ಈಗ ಬೇರೆ ಕಡೆ ಬಿಡಿಸ್ಕೊಂಡು ಬಂದಿರುತ್ತಲ್ಲ, ಅದು ಕ್ಲೋಸಿಂಗ್ ಅಮೌಂಟು. ಎಕ್ಸ್ಟ್ರಾ ಅಮೌಂಟ್ ಬಂದರೆ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಂದರೆ ಅಕೌಂಟಿಗೆ ಇಂತಿಷ್ಟು ಅಂತ ಹಾಕ್ತಾರೆ. ಸೊ ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಬರುತ್ತೆ ಅಂತ ನಿಮಗೆ ಒಂದು ಕೊಟೇಶನ್ ಕೊಡ್ತಾರೆ. ನೆಕ್ಸ್ಟು, ಸರ್ ನನ್ನ ಹತ್ರ ಗೋಲ್ಡ್ ಇದೆ, ಬೇರೆ ಬ್ಯಾಂಕಲ್ಲಿದೆ, ಸೊ ಅದನ್ನ ಬಿಡ್ಸೋಕ್ಕಾಗ್ತಿಲ್ಲ, ಬಡ್ಡಿ ಜಾಸ್ತಿ ಆಗ್ತಿದೆ, ಪದೇ ಕಾಲ್ ಮಾಡ್ತಾರೆ, ಸರ್ ರಿನ್ಯೂವಲ್ ಮಾಡಿಸಿ ಅಂತಾರೆ, ಚಾರ್ಜಸ್ ಎಕ್ಸ್ಟ್ರಾ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ನೀವು ಕತೆ ಹೊಡಿತೀರ, ಓಕೆ. ಬಟ್ ಅವ್ರು ಯಾರು ಸುಮ್ಮನೆ ನಿಮ್ಮ ಗೋಲ್ಡ್ನ ಪರ್ಚೇಸ್ ಮಾಡಿಲ್ಲ ಸ್ನೇಹಿತರೆ. ಸುಮ್ಮನೆ ಅವ್ರು ನಿಮ್ಮ ಗೋಲ್ಡ್ನ ಪರ್ಚೇಸ್ ಮಾಡಲ್ಲ. ಅದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಏನು ಗೊತ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು? ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ ಇರಬೇಕು. ಯಾವುದಂದರೆ ಈ ಆಧಾರ್ ಪಾನ್ ಇದೆಯಲ್ಲ, ಗ್ಯಾಸ್ ಬಿಲ್ಲು, ಅದು ಕರೆಂಟ್ ಅಡ್ರೆಸ್ ಕರೆಕ್ಟಾಗಿರಬೇಕು. ಇನ್ನೊಂದು ಮೇನ್ ವಿಚಾರ ಏನಂದರೆ ಸೇಫ್ಟಿ ಆ್ಯಂಡ್ ಫ್ಯೂಚರ್ ಪರ್ಪಸ್ಗೆ ನಿಮ್ಮ ಫ್ಯಾಮಿಲಿಗೆ ಬ್ಯಾಕ್ಗ್ರೌಂಡ್ ಕಾಲ್ ಮಾಡ್ತಾರೆ, ಓಕೆನಾ? ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಯಾರಿಗೆ ಒಟ್ಟು ಕಾಲ್ ಮಾಡ್ತಾರೆ. ಈಗ ಎಕ್ಸಾಂಪಲು ನೀವು ಮಗ ಆಗಿರ್ತೀರಾ,
ನಿಮ್ಮ ತಂದೆಗೆ ಅಥವಾ ನಿಮ್ಮ ತಾಯಿಗೆ ಫೋನ್ ಮಾಡೋಕ್ಕೆ ಹೇಳ್ತಾರೆ, ಕಾಲ್ ಮಾಡಿಕೊಡಿ, ನಾವು ಮಾತಾಡಬೇಕು. ಯಾಕಂದರೆ ನಾಳೆ ದಿನ ಫ್ಯೂಚರಲ್ಲಿ ನೀವು ಇಲ್ಲಿ ಮಾರ್ತಾ ಇದ್ದೀರ ಅಂದರೆ ನಮಗೊಂದು ಮಾಹಿತಿ ಇಲ್ವಲ್ಲ ಸರ್, ಹಾಗೆ ಯಾಕೆ ನೀವು ತೊಗೊಂಡ್ರಿ, ಯಾಕೆ ಪರ್ಚೇಸ್ ಮಾಡಿದ್ರಿ, ಯಾವ ಗ್ಯಾರಂಟಿ ಮೇಲೆ ಪರ್ಚೇಸ್ ಮಾಡಿದ್ರಿ, ನಮಗೊಂದು ಮಾತು ಕಾಲ್ ಮಾಡಬಾರ್ದಿತ್ತಲ್ಲ ಅಂತ ಒಂದು ಎನ್ಕ್ವೈರಿ ಬರುತ್ತೆ. ಸೊ ಆ ಉದ್ದೇಶದಿಂದ ಫ್ಯಾಮಿಲಿ ಅಪ್ರೂವಲ್ ತೊಗೊಂಡೆ ಇವರು ನಿಮ್ಮ ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ ಒಂದು. ಆಮೇಲೆ ಇನ್ನೊಂದೇನೆಂದರೆ, ಸೊ ಇದರಲ್ಲಿ ಇನ್ಸ್ಟೆಂಟ್ ಪೇಮೆಂಟ್ ಯಾವ ಥರ ಮಾಡ್ತಾರೆ ಅಂದರೆ, ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಮಾಡ್ತಾರೆ, ಯಾವುದೇ ರೀತಿ ಕ್ಯಾಶ್ ಕೊಡೋಲ್ಲ, ಓಕೆನಾ. ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ದು ಎಕ್ಸ್ಟ್ರಾ ಅಮೌಂಟ್ ರಿಲೀಸ್ ಮಾಡಿ ಬಂದಿರ್ತಾರಲ್ಲ, ಎಕ್ಸಾಂಪಲು ನಿಮ್ಮದು ಕ್ಲೋಸಿಂಗ್ ಅಮೌಂಟ್ ಗೋಲ್ಡ್ ವ್ಯಾಲ್ಯೂ 1.5 ಲಕ್ಷ ಇರುತ್ತೆ, ಓಕೆನಾ, ಸೆಲ್ಲಿಂಗ್ ವ್ಯಾಲ್ಯೂ. ನಿಮ್ದಲ್ಲಿ 1 ಲಕ್ಷ ಇರುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸು, ಇನ್ನು 50,000 ಇರುತ್ತಲ್ಲ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಓಕೆನಾ. ಸೊ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದ್ದು ನೀವು ಬಿಫೋರ್ ಬ್ರ್ಯಾಂಚಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದ್ದನ್ನು ನೀವು ಕನ್ಫರ್ಮ್ ಮಾಡಿನೇ ಹೋಗಬೇಕಾಗತ್ತೆ, ಓಕೆನಾ. ಅಲ್ಲಿ ತನಕ ಹೋಗೋಕ್ಕಾಗಲ್ಲ. ಸಪೋಸ್ ಹೋಗ್ಬೇಕಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬ್ರ್ಯಾಂಚರ್ ಜೊತೆ ಮಾತಾಡ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ವಿತಿನ್ ಸೆಕೆಂಡಲ್ಲೇ, ವಿತಿನ್ 5 ಮಿನಿಟ್ಸಲ್ಲೇ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಸಪೋಸ್ ಆಗಿಲ್ಲ ಅಂದರೆ ನೀವು ಅಲ್ಲಿ ನಿಮ್ಮ ವೈಟ್ ಗೋಲ್ಡ್ ಬ್ರ್ಯಾಂಚರ್ ಹತ್ರ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ, ಜೆನ್ಯೂನ್ ರೀಸನು, ಓಕೆನಾ. ಇದು ಒಂದು. ನೆಕ್ಸ್ಟು ಸ್ನೇಹಿತರೆ, ಇಷ್ಟಕ್ಕೆ ಮುಗ್ದಿಲ್ಲ, ಓಕೆನಾ. ಇವಾಗ ಸ್ಟಾರ್ಟ್ ಆಗೋದು ಏನಂದರೆ, ನಿಮ್ಮ ಹತ್ರ ಗೋಲ್ಡ್ ಪರ್ಚೇಸ್ ಮಾಡಿದ ಬಿಲ್ ಇದ್ದರೆ ದಯವಿಟ್ಟು ತೊಗೊಂಡೋಗಿ. ಯಾಕಂದರೆ ನಿಮ್ಮ ಹತ್ರ ಗೋಲ್ಡ್ ಪರ್ಚೇಸ್ ಆಗಿದ್ದ ಬಿಲ್ಲು ನೀವು ವೈಟ್ ಗೋಲ್ಡಿಗೆ ತೊಗೊಂಡೋಗಿ ಕೊಟ್ಟರೆ ಸೇಲ್ ಮಾಡೋ ಟೈಮಲ್ಲಿ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ, ಓಕೆನಾ. ನೀವು ಗೋಲ್ಡ್ ಪರ್ಚೇಸ್ ಮಾಡಿದ್ದಕ್ಕೆ ಪ್ರೂಫ್ ಇರುತ್ತಲ್ವಾ, ಸೊ ಅದಕ್ಕೆ ಗೋಲ್ಡ್ ಪರ್ಚೇಸ್ ಮಾಡಿದ ಬಿಲ್ ಕೊಟ್ಟರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಕೊಡ್ತಾರೆ ಅವರು, ಓಕೆನಾ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಗೋಲ್ಡ್ನ ಕ್ಯಾರಿ ಮಾಡಿ. ಹಾಗೆ ಮೇನ್ ವಿಷಯ ಇಲ್ಲಿ ಏನಂದರೆ, ವೈಟ್ ಗೋಲ್ಡಲ್ಲಿ ಸೊ ನೀವು ಬೇರೆ ಕಡೆ ನಿಮ್ಮ ಚಿನ್ನವನ್ನು ಅಡವಿಟ್ಟು ಬಡ್ಡಿ ಕಟ್ಟೋಕ್ಕಾಗದೆ, ಅಥವಾ ಅಲ್ಲಿ ಅದು ಇದು ಚಾರ್ಜಸ್ಸು ಪದೇ ಕಾಲ್ ಬಾರ್ದು, ಈ ಥರ ಏನಾದ್ರು ನಿಮಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ, ಸೊ ವೈಟ್ ಗೋಲ್ಡ್ ಹತ್ರ ಹೋಗ್ಬಿಟ್ಟು ನಮ್ಮ ಗೋಲ್ಡ್ ಇಂಥ ಬ್ಯಾಂಕಲ್ಲಿದೆ ಸರ್, ದಯವಿಟ್ಟು ಟ್ರಾನ್ಸ್ಫರ್ ಮಾಡಿ ಕೊಡಿ ಅಂತ ಒಂದು ಮಾತು ಹೇಳಿದ್ರೆ ಖಂಡಿತ ಅವರೇ ಬಂದು ಹಣ ಕೊಟ್ಟು ಅವರೇ ಬಿಡಿಸ್ಕೊಬಂದು ಅವರು ಬ್ಯಾಂಕಲ್ಲಿಟ್ಟು ಸೇಲ್ ಮಾಡ್ತಾರೆ, ಓಕೆನಾ. ನಿಮಗೆ ಕಟ್ಟೋಕ್ಕಾಗ್ತಾ ಇಲ್ಲ ಅಂದರೆ ಸೇಲ್ ಮಾಡಿ ಅಂದರೆ ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಓಕೆನಾ. ಸೇಲ್ ಮಾಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಹಾಗಾದರೆ ಇಷ್ಟು ವೈಟ್ ಗೋಲ್ಡ್ನ ಬಗ್ಗೆ ಒಂದು ಮಾಹಿತಿ. ಸೊ ಇದಕ್ಕಿಂತ ನಿಮಗೆ ಹೆಚ್ಚು ಮಾಹಿತಿ ಬೇಕಾಗಿದೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋ ಭಾಳ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಜಾಸ್ತಿ ಮಾತಾಡಿಲ್ಲ, ಜಸ್ಟ್ ಒಂದು 3-4 ಲೈನಲ್ಲಿ ಹೇಳಿದ್ದೀನಿ ಅಷ್ಟೇ, ಓಕೆನಾ. ಸೊ ನಿಮಗೆ ಈ ವೈಟ್ ಗೋಲ್ಡ್ ಬಗ್ಗೆ ಅಥವಾ ಯಾವುದೇ ಲೋನ್ ಡಿಪಾರ್ಟ್ಮೆಂಟ್ ಬಗ್ಗೆ, ಗೋಲ್ಡ್ ಲೋನು, ಫೈನಾನ್ಸು ಯಾವುದೇ ಬಗ್ಗೆ ನಿಮಗೆ ಡೀಟೇಲ್ ಬೇಕಿದ್ರು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಕಮೆಂಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಗುಡ್ ಬೈ.